ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಹಂಚೀಪುರ ಗ್ರಾಮ ಪಂಚಾಯಿತಿಯ ಹಂಚೀಪುರ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವ ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿರುವ ಜೊತೆಗೆ ಗ್ರಾಮದ ಪ್ರಸ್ತುತ ಯಜಮಾನರಾಗಿರುವ ಶ್ರೀಯುತ HC ಮಹದೇವಸ್ವಾಮಿರವರು ಹಾಗೂ ಹಂಚೀಪುರ ಗ್ರಾಮದಲ್ಲಿರುವ ಶ್ರೀ ಸಿದ್ದಮಲ್ಲೇಶ್ವರ ಪಟ್ಟದ ಮಠದ ಪೀಠಾಧಿಪತಿಗಳು ಹಾಗೂ ಕಿರಿಯ ಶ್ರೀಗಳಾಗಿರುವ ಶಾಬ್ರ ಶ್ರೀ ತೋಂಟದಾರ್ಯ ಸ್ವಾಮಿರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ. ನಾನು HC ಮಹದೇವಸ್ವಾಮಿ ಅಂತಂದ್ಬಿಟ್ಟು ಸುಮಾರು 60 ವರ್ಷ ವಯಸ್ಸಾಗಿದೆ. ಪ್ರಸ್ತುತ ನಾನು 1993 ನಡೆದಂಥ ಮೊದಲನೇ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಆಯ್ಕೆಯಾಗಿ ಜನಪರ ಸೇವೆಗಳನ್ನ ಮಾಡ್ತಾ, ಕೊನೆಯದಾಗಿ ಈಗ ಕಳೆದ 10 ವರ್ಷದಿಂದ ನಡೆದಂಥ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಹಂಚೀಪುರ ತಾಲೂಕು ಪಂಚಾಯತಿ ಕ್ಷೇತ್ರದಿಂದ ನಿಚ್ಚಳ ಬಹುಮತದಿಂದ ಆಯ್ಕೆಯಾಗಿ ಜನಪರ ಕಾಳಜಿಯನ್ನು ಇಟ್ಕೊಂಡು ಜನರ ಕೆಲಸಗಳನ್ನು, ಗ್ರಾಮಗಳ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಕಳೆದ 15 ವರ್ಷಗಳ ಹಿಂದೆ ನಮ್ಮ ತಂದೆಯೂ ಕೂಡ ಈ ಗ್ರಾಮದ ಯಜಮಾನಿಕೆಯಾಗಿ ಊರಿನ ಕೆಲಸ ಕಾರ್ಯಗಳನ್ನು ಸಮರ್ಪಕವಾಗಿ ನಿಭಾಯಿಸಿದರು. ಹಾಗೆಯೇ ಕಳೆದ 15 ವರ್ಷಗಳ ಹಿಂದೆ ಕೂಡ ನಮ್ಮ ಶ್ರೀಮಠದ ಹಿರಿಯ ಶ್ರೀಗಳಾದ ಷಡ್ಬ್ರಹ್ಮಶ್ರೀ ಚನ್ನಬಸವ ಸ್ವಾಮಿಗಳವರ ಅಪ್ಪಣೆ ಮೇರೆಗೆ ಆವಾಗಲೂ ಕೂಡ ನಾನು ಗ್ರಾಮದ ಯಜಮಾನಿಕೆಯನ್ನು ವಹಿಸಿಕೊಂಡು ಊರಿನ ಕೆಲಸಗಳನ್ನು ಸಮರ್ಪಕವಾಗಿ ನಿಭಾಯಿಸಿದ್ದೆ. ಈಗ ಪ್ರಸ್ತುತ 2016ರ ಏನು ಒಂದು ಯುಗಾದಿ ಹಬ್ಬದಿಂದ ಈಚೆಗೆ ನಮ್ಮ ಕಿರಿಯ ಶ್ರೀಗಳ ಒಂದು ಅಪ್ಪಣೆಯಾಗಿ ಅನುಮತಿ ಮೇರೆಗೆ ಗ್ರಾಮದ ಯಜಮಾನರಾಗಿ ನನ್ನ ಜೊತೆಗೆ ಶ್ರೀಯುತ ಗಣಪತಿಯವರು ಕೂಡ ನಾವಿಬ್ಬರು ಯಜಮಾನಿಕೆಯನ್ನು ತಗೊಂಡು ಊರಿನ ಕೆಲಸ ಕಾರ್ಯಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದರೆ ಅವನ್ನು ನಿಭಾಯಿಸಲಿ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾಯಿದ್ವಿ. 2026 ಯುಗಾದಿ ಹಬ್ಬ ಆದ ಮಾರನೇ ದಿನದಿಂದ ಈಚೆಗೆ ನಮ್ಮ ಕಿರಿಯ ಶ್ರೀಗಳ ಒಂದು ಅನುಮತಿ ಹಾಗೂ ಅಪ್ಪಣೆ, ಗ್ರಾಮಸ್ಥರ ಒಂದು ಒತ್ತಾಯದ ಮೇರೆಗೆ ನಾನು ಮತ್ತು ನಮ್ಮ ಸ್ನೇಹಿತರಾದ ಗಣಪತಿಯವರು ಊರಿನ ಜವಾಬ್ದಾರಿಯನ್ನು ತಗೊಂಡು ಊರಿನಲ್ಲಿ ಇರೋಂಥ ಸಣ್ಣ ಪುಟ್ಟ ವೈಮನಸ್ಸುಗಳು, ಕಲಹಗಳು ಇಂತಹವುಗಳು ಆಚೆ ಹೋಗ್ದಂಗೆ ನಾವು ಊರಿನ ಜವಾಬ್ದಾರಿಯನ್ನು ತಗೊಂಡು ಊರಿನ ಸರ್ವತೋಮುಖ ಏಳಿಗೆಗಾಗಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸರ್, ತಮ್ಮ ಒಂದು ಗ್ರಾಮಕ್ಕೆ ಹಂಚೀಪುರ ಎಂಬ ಹೆಸರು ಹೇಗೆ ಬಂತು, ಅದರ ಒಂದು ಇತಿಹಾಸವನ್ನು, ಜೊತೆಗೆ ತಮ್ಮ ಗ್ರಾಮದಲ್ಲಿರುವಂತಹ ಪ್ರಸ್ತುತ ಜನಸಂಖ್ಯೆಯ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ. ಸರ್, ಬಹುಶಃ ನನಗೆ ಗೊತ್ತಾದಂಗೆ ನಮ್ಮೂರಲ್ಲಿ ಸ್ವಲ್ಪ ಒಂದು 150 ವರ್ಷದ ಹಿಂದಿನ ಇತಿಹಾಸ ಇರ್ಬೋದೇನೋ ಅಂತ ನನ್ನ ಒಂದು ಭಾವನೆ. ಯಾಕೆಂದರೆ ನಮ್ಮ ತಾತ ಕೂಡ ಪುಟ್ಸಮಯ್ಯ ಅಂತ ಅಂದ್ಬಿಟ್ಟು ಈ ಊರಿನ ಮುಖಂಡರಾಗಿದ್ದವರು. ಅವರಿಂದ ದುಂಡೇಗೌಡರು ಅಂತ ಕೂಡ ಅವರು ಊರಿಗೆ ತುಂಬ ಬೇಕಾದವರು. ಇವನ್ನೆಲ್ಲ ನೋಡ್ತಾ ಹೋದರೆ ಒಂದು 150-200 ವರ್ಷದ ಇತಿಹಾಸ ನಮ್ಮ ಹಂಚೀಪುರ ಗ್ರಾಮಕ್ಕೆ ಇರ್ಬೋದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ.
ಬಹುಶಃ ನಮ್ಮ ಹಿರಿಯರು ಹೇಳ್ದಂಗೆ ಬಹುಶಃ ಇಲ್ಲಿ ಸುತ್ತಮುತ್ತ ಲಿಂಗೇನಹಳ್ಳಿ ಇರ್ಬೋದು, ಬೆಳತೂರು ಇರ್ಬೋದು, ತುಂಬ ಊರುಗಳು, ಮಳಲಿ ಕಾಲೋನಿ ಈ ಕಡೆಯಿಂದ ತುಂಬ ಊರುಗಳು ಹೇಳ್ತವ್ರೆ. ಆ ಕಡೆಯಿಂದ ಬಂದಂಥ ಜನ ಇಲ್ಲಿ ಹೆಂಚಿಕಡ್ಡಿ ಅಂತ ಬಹುಶಃ ನಾವು ಕೂಡ ಅದನ್ನು ನೋಡಲಿಕ್ಕಿಲ್ಲ. ಆ ಹೆಂಚಿಕಡ್ಡಿಯಿಂದ ಮನೆ ಮಾಡಿಕೊಂಡು ಸಣ್ಣದಾಗಿ ಪಕ್ಕದಲ್ಲಿ ಇಲ್ಲಿ ಲಿಂಗೇನಹಳ್ಳಿ ಅಂತಿದೆ, ನೆಲ್ಲೂರಿದೆ, ಈ ಕಡೆಯಿಂದೆಲ್ಲ ಬಂದು ಇಲ್ಲಿ ಮನೆ ಮಾಡ್ಕೊಂಡು ವಾಸ ಇದ್ದರು. ಇದು ಇತ್ತೀಚೆಗಾದಂಥ ಊರು, ಹಾಗಾಗಿ ಹಂಚಿಪುರ ಅನ್ನೋ ಹೆಸರು ಬಂದಿರ್ಬೋದು ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಪ್ರಸ್ತುತ ನಮ್ಮಲ್ಲಿ ಈಗ ಬಹುಶಃ ಪ್ರಮುಖವಾಗಿ ವೀರಶೈವ ಲಿಂಗಾಯತರು ಅತ್ಯಧಿಕ ಸಂಖ್ಯೆಯಲ್ಲಿದ್ದಾರೆ. ಇದರ ಜೊತೆಗೆ ನಾಯಕ ಸಮುದಾಯದವರು, ಏನು ಕುರುಬರು ಅಂತೀವಿ ನಾವು, JK ಅಂತ ಕುರುಬರಿದ್ದಾರೆ. ಅದ್ರ ಜೊತೆಗೆ ಆದಿಜಾಂಬವರು, ಇತ್ತೀಚಿನ ದಿನಗಳಲ್ಲಿ ಬಂದಂಥ ಕೆಲವು ಕುಟುಂಬಗಳು, ಅಕ್ಕಿಪಿಕ್ಕಿ ಕುಟುಂಬಗಳು ಎಲ್ಲ ಸೇರಿ ಬಹುಶಃ ನಾವು ನಮ್ಮ ಊರಿನ ಒಂದು ಅಂಕಿಅಂಶದ ಪ್ರಕಾರ ಒಂದು 300 ಮನೆಗಳು ಇರ್ಬೋದು ಅಂತ ಒಂದು ವೈಯಕ್ತಿಕ ಅಭಿಪ್ರಾಯ. ಇದ್ರ ಜೊತೆಗೆ ನಮ್ಮಲ್ಲಿ ಈಗಾಗಲೇ ನಾವು ಪ್ರತಿ ವರ್ಷ ವೋಟರ್ಸು ನೋಡಬೇಕು ಅಂತಂದರೆ 986 ಜನ ವೋಟರ್ಸು ಪುರುಷರು ಮಹಿಳೆಯರಿಂದಿದ್ದಾರೆ. ಇದು ಹಂಚಿಪುರ ಗ್ರಾಮ ಬಹುತೇಕ ಮರಳು ಮಿಶ್ರಿತ ಕೆಂಪು ಮಣ್ಣು, ಕಪ್ಪು ಮಣ್ಣು, ಒಳ್ಳೆ ಫಲವತ್ತಾದ ಒಂದು ಭೌಗೋಳಿಕವಾದ ಒಂದು ಇಟ್ಕೊಂಡಿರೋಂಥ ಇದು ಊರು. ಹೀಗಾಗಿ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 10-15 ವರ್ಷಗಳಿಂದ ಈಚೆಗೆ ಬಹುತೇಕ 75% ಕೊಳವೆ ಬಾವಿಗಳನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿನ ಪ್ರಮುಖ ಬೆಳೆ ಹಿಂದೆ ಎಲ್ಲ ಹತ್ತಿ ಇತ್ತು. ಯಾಕೋ ಹವಾಮಾನ ವೈಪರೀತ್ಯ ಏನೋ ಗೊತ್ತಾಗ್ತಾ ಇಲ್ಲ. ಹತ್ತಿ ಬೆಳೆ ಬಂದರೂ ಕೂಡ ಇಳುವರಿ ತೀರಾ ಕಷ್ಟ, ರೈತರು ಕೈ ಸುಟ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಹೆಚ್ಚಾಗಿ ಕಬ್ಬು ಕೂಡ ಮಾಡ್ತಿದ್ವಿ. ಕಬ್ಬು, ಬಾಳೆ ಇವೆಲ್ಲ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಕಬ್ಬು, ಹಂದಿ, ಆನೆಗಳ ಕಾಟ ಅಂದ್ಬಿಟ್ಟು ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ನಮಗೇನು ಅಷ್ಟು ಲಾಭದಾಯಕ ಬೆಳೆ ಎಲ್ಲ ಅನಿಸ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಹೊಗೆ ಸೊಪ್ಪು ಬೆಳೆಗಾರರು ನಮ್ಮಲ್ಲಿದ್ದಾರೆ. ಎರಡನೇ ಬೆಳೆಯಾಗಿ ನಾವು ನಮ್ಮ ಆಹಾರಕ್ಕೆ ಅನುಕೂಲ ಆಗಲಿ ಅಂತ ರಾಗಿ, ಜೋಳ, ದ್ವಿದಳ ಧಾನ್ಯಗಳು, ಅಲಸಂದೆ ಇರ್ಬೋದು, ಅವರೇ ಇರ್ಬೋದು, ಹುರುಳಿಕಾಳು ಇರ್ಬೋದು, ಈ ದ್ವಿದಳ ಧಾನ್ಯಗಳು ಏನು ಬೇಕು ನಮಗೆ ಅದನ್ನು ಬೆಳ್ಕೋತೀವಿ. ಅದ್ರ ಜೊತೆಗೆ ಸಣ್ಣ ಪುಟ್ಟ ಕೆಲವರೆಲ್ಲ 1/2 ಎಕರೆ 1 ಎಕರೆ ಈ ಥರ ಮಾಡಿಕೊಂಡು ಊಟಕ್ಕಾಗ ಅಷ್ಟು ಭತ್ತನೂ ಸಹ ಮಾಡ್ಕೋತಾ ಇದ್ದಾರೆ. ಇದಿಷ್ಟು ಭೌಗೋಳಿಕವಾಗಿ ನಮ್ಮಲ್ಲಿ. ಇನ್ನೂ ಮುಂದುವರೆದು ಮಾತಾಡಬೇಕು ಅಂತಂದರೆ ಸುಮಾರು ನೆಲ್ಲೂರು ವೀರಭದ್ರೇಶ್ವರ ದೇವಸ್ಥಾನ ಅಂತಂದ್ಬಿಟ್ಟು ಚೋಳರ ಕಾಲದ ಒಂದು ಅದ್ಭುತವಾದ ದೇವಸ್ಥಾನ ಇದೆ ನಮ್ಮಲ್ಲಿ. ಅದೇ ರೀತಿ ಮಹದೇಶ್ವರ ದೇವಸ್ಥಾನ ಅಂತ ಸರಗೂರು ಮತ್ತು ಮೊಳೆಯೂರು ಮುಖ್ಯ ರಸ್ತೆಯಲ್ಲೇ ಮಹದೇಶ್ವರ ದೇವಸ್ಥಾನ ಇದೆ. ಗ್ರಾಮ ದೇವತೆ ಅಂತಂದ್ಬಿಟ್ಟು ಮಾರಮ್ಮನ ದೇವಸ್ಥಾನ ಕೂಡ ನಮ್ಮಲ್ಲಿದೆ. ಇದ್ರ ಜೊತೆಗೆ ಕಟ್ಟೆ ಮಾರಮ್ಮನ ದೇವಸ್ಥಾನ ಕೂಡ ಇದೆ. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಯುವಕರ ಒಂದು ಒತ್ತಾಯದ ಮೇರೆಗೆ ನವಗ್ರ ದೇವಸ್ಥಾನ ಕೂಡ ನಾವು ಮಾಡಿದ್ದೀವಿ. ನಮ್ಮ ಮಠದ ಹತ್ರ ಒಂದು ಗಣಪತಿ ದೇವಸ್ಥಾನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಕೂಡ ನಮಗಿದೆ. ಇದೆಲ್ಲರ ಜೊತೆಗೆ ಶ್ರೀಮಠದ ಅಭಿವೃದ್ಧಿಗಾಗಿ ಏನು ನಮ್ಮ ಕಿರಿಯ ಶ್ರೀಗಳ ಒಂದು ಇಚ್ಛಾಶಕ್ತಿ, ಅವರ ಒಂದು ಪ್ರೇರಣಾ ಶಕ್ತಿಯಿಂದ ಮಠದಲ್ಲಿ ಒಂದು ಸುಸಜ್ಜಿತವಾದ ಒಂದು ಕಲ್ಯಾಣ ಮಂಟಪ ರೀತಿ ಮಾಡಬೇಕು, ಸಮುದಾಯ ಮಾಡಬೇಕು ಅಂದ್ಬಿಟ್ಟು ಬುದ್ಧಿಯವ್ರ ಜೊತೆಗೆ ಗ್ರಾಮಸ್ಥರು ಕೂಡ ನಾವು ಕೈ ಜೋಡಿಸಿ ಆ ಕಾರ್ಯದಲ್ಲಿ ನಾವು ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲೂ ಭಾಗವಹಿಸಬೇಕು ಅನ್ನೋದು ನಾವು ಏನು ಸಿದ್ದಮಲ್ಲೇಶ್ವರ ನಮ್ಮ ಕಿರಿಯ ಶ್ರೀಗಳು ಹೇಳ್ದಂಗೆ ಸಿದ್ದಮಲ್ಲೇಶ್ವರ ಪಟ್ಟದ ಮಠದ ಏನು ಸೋಮಹಳ್ಳಿ ಹಿರಿಯ ಶ್ರೀಗಳಿದ್ದಂಥ ಸಿದ್ಧ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಒಂದು ಶಕ್ತಿ, ದೈವಕೃಪೆ ನಮ್ಮ ಮೇಲಿರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಒಂದು ಭೌಗೋಳಿಕ ಲಕ್ಷಣ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಯಾವ ರೀತಿಯಾಗಿದೆ ಅದ್ರ ಬಗ್ಗೆ ಹೇಳೋದಾದರೆ? ಸರ್, ಇಲ್ಲಿ ನಮ್ಮ ಗ್ರಾಮದ ಭೌಗೋಳಿಕ ಲಕ್ಷಣ ತುಂಬ ಚೆನ್ನಾಗಿದೆ. ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಬಹುತೇಕ ಕಪ್ಪು ಮಣ್ಣು ನಮ್ಮಲ್ಲಿ ಜಾಸ್ತಿ ಇದೆ. ಅದ್ರ ಜೊತೆಗೆ ಮರಳು ಮಿಶ್ರಿತ ಕೆಂಪು ಮಣ್ಣು ಕೂಡ ಇದೆ. ಹಿಂದೆ ನಮ್ಮಲ್ಲಿ ತಾವು ಒಂದು ಗಾದೆ ಕೇಳಿರ್ಬೋದು, ಎರೆ ಇದ್ದವ ದೊರೆ ಅಂತಂತ ಒಂದು ಗಾದೆ ತಾವು ಕೇಳಿರ್ಬೋದು. ಹಾಗಾಗಿ ಒಳ್ಳೆ ಉತ್ಕೃಷ್ಟವಾದ ಕಪ್ಪು ಮಣ್ಣಿದೆ, ಬಹುತೇಕ ಒಳ್ಳೆ ಇಳುವರಿ ಬರ್ತದೆ. ಭೌಗೋಳಿಕವಾಗಿ ನಮ್ಮ ಗ್ರಾಮ ಸುಮಾರು ಒಂದು 100-150 ಕಿಲೋಮೀಟ್ರ್ ಸುತ್ತಳತೆಗೆ
ಎಲ್ಲ ಜಮೀನು ಎಲ್ಲ ಸೇರಿಸಿ ಬರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಇಲ್ಲಿ ನಾನು ಹೇಳ್ದಂಗೆ ರಾಗಿ, ಜೋಳ, ವಾಣಿಜ್ಯ ಬೆಳೆಗಳಾಗಿ ಹೊಗೆ ಸೊಪ್ಪು, ಜಿಯಾ ಸೀಡ್ಸು ಇದೆಲ್ಲ ನಾವು ಮಾಡ್ತಾಯಿದ್ದೀವಿ. ಈಗ ತೋಟಗಾರಿಕೆ ಬೆಳೆಗಳ ಸಹ ಅಡಿಕೆ, ತೆಂಗು, ಬಾಳೆಗೂ ಕೂಡ ನಾವು ಮುಖ ಮಾಡ್ತಾಯಿದ್ದೀವಿ. ಹೀಗಾಗಿ ನಾವು ಅಂಚಿಪುರದಲ್ಲಿ ಜೊತೆಗೆ ಹೈನುಗಾರಿಕೆಯೂ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮಲ್ಲಿ ಬಹುತೇಕ ಬಡ ಮಧ್ಯಮ ವರ್ಗದವರು ಯಾರೂ ಕೂಡ ಇವತ್ತಿನ ದಿನಗಳಲ್ಲಿ ನಾನು ಸಮಸ್ಯೆಯಲ್ಲಿ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ದಿನನಿತ್ಯ ಕೂಲಿ ಮಾಡೋಕೆ ಹೋಗೋಂಥ ಜನರು ಕೂಡ ಒಂದು ಹಸು ಇಟ್ಕೊಂಡಿದ್ದಾರೆ, ದಿನ ಒಂದು 5 ಲೀಟ್ರ್ 10 ಲೀಟ್ರು ಹಾಲು ಹಾಕ್ತಾರೆ. ಬಹುಶಃ ನೆಮ್ಮದಿಯಾಗಿದ್ದಾರೆ ಅನ್ನೋದು ಒಂದು ನನ್ನ ಭಾವನೆ ಸರ್. ಸರ್, ಪ್ರಸ್ತುತ ಗ್ರಾಮದಲ್ಲಿ ಒಂದು ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ, ಅವುಗಳ ಒಂದು ನಿರ್ವಹಣೆ ಪ್ರಸ್ತುತವಾಗಿಯೂ ಸಹ ಯಾವ ರೀತಿಯಾಗಿ ನಡೀತಾ ಇದೆ, ಅದ್ರ ಬಗ್ಗೆ ಹೇಳೋದಾದರೆ? ತಾವು ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಬಗ್ಗೆ ಮೊದಲೇ ಕೇಳಿದ್ರಿ. ಈಗ ಆಗಲೇ 6 ವರ್ಷ ಆಗೋಯ್ತು ತಾಲೂಕ್ ಪಂಚಾಯಿತಿ ಚುನಾವಣೆ ಹೋಗಿ. ಗ್ರಾಮ ಪಂಚಾಯಿತಿ ಕೂಡ ಕಳೆದ ಡಿಸೆಂಬರಲ್ಲಿ ಆಗಬೇಕಿತ್ತು. ಈಗಾಗಲೇ 4-5 ತಿಂಗಳಿಂದ ಆಗಿಲ್ಲ. ಏನು ನಜೀರ್ ಸಾಬ್ ಮತ್ತು ಹೆಗ್ಡೆಯವರಂಥ ಏನು ಗ್ರಾಮ ಸ್ವರಾಜ್, ಗ್ರಾಮ ವಿಕೇಂದ್ರೀಕರಣ, ಈ ಒಂದು ಕಾನ್ಸೆಪ್ಟ್ ಎಲ್ಲೋ ಮರೆಯಾಗ್ತಾ ಇದೆ ಅನ್ನೋದು ನನ್ನ ಭಾವನೆ. ಏಕೆ ಅಂತಂದರೆ ನಾವು ಒಂದು ಪ್ರಸ್ತುತ ತಾಲೂಕ್ ಪಂಚಾಯತಿ ಇರಬೇಕಾದ್ರೆ ಎಲ್ಲ ಇಲಾಖೆಗಳಿಂದ ನಾವು ಒಂದು ಫೋನ್ ಮಾಡಿದ್ರೆ ಒಂದು ಅಟ್ಲೀಸ್ಟ್ ಒಂದು 1/4 ಗಂಟೆ ಅರ್ಧ ಗಂಟೆ ಆದರೂ ಫೋನ್ ರಿಸೀವ್ ಮಾಡೋರು, ಪುನಃ ಸಮಸ್ಯೆಗಳಿದ್ರೆ ಆಲ್ಸರು. ಅದಾದಮೇಲೆ ನಮಗೆ ಅನುಭವ ಬಂತು, ಒಂದು ಅಧಿಕಾರ ಇಲ್ಲ ಅಂತಂದರೆ ಯಾವ ಕೆಲಸನೂ ನಡೆಯಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ನಮ್ಮ ಗ್ರಾಮ ಪಂಚಾಯತಿ ಏನಾಗಿದೆ ಅಂತಂದರೆ, ನಮ್ಮಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಸ್ದು ಯಾರೂ ಕೂಡ ಈಗ ಪ್ರಸ್ತುತ ಆಡಳಿತದಲ್ಲಿಲ್ಲ. ನಾನು ನಮ್ಮ ಗ್ರಾಮ ಪಂಚಾಯತಿ ಪಿ ಡಿ ಒಗೆ ಒಂದು 2-3 ಸಲ ಹೋಗಿ ಮನವರಿಕೆ ಮಾಡಿಕೊಟ್ಟೆ ಒಳಚರಂಡಿಗಳ ಒಂದು ನೈರ್ಮಲೀಕರಣದ ಬಗ್ಗೆ. ಅದು ನಾನು ಈಗ ಬೆಳಿಗ್ಗೆನೂ ಕೂಡ ನಮ್ಮ ಮಾಜಿ ಮೆಂಬರು, ಈಗ ಪ್ರೆಸೆಂಟ್ ಇದ್ದವರು ಫೋನ್ ಮಾಡಿ ಹೇಳಿದೆ, ತೀರಾ ಸೊಳ್ಳೆಗಳ ಕಾಟ ಕಣಪ್ಪ, ಅದೊಂಚೂರು ಕ್ಲೀನ್ ಮಾಡಿಸಿ ಅಂತ. ಹಾಗಾಗಿ ಒಳಚರಂಡಿಗಳ ನೈರ್ಮಲೀಕರಣ ಈಗ ತುರ್ತಾಗಿ ನಮ್ಗೆ ಆಗಬೇಕಾಗಿದೆ. ಇದು ಏನಾಗಿದೆ ಅಂತಂದರೆ, ಅಧಿಕಾರಿಗಳು, ಜನಪ್ರತಿನಿಧಿಗಳಿಲ್ಲ ಅಂತಂದರೆ ಅಧಿಕಾರಿಗಳು ಬೇಕಾಬಿಟ್ಟು ಕೆಲಸ ಮಾಡ್ತಾರೆ, ಯಾರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಲ್ಲ ಅನ್ನೋದು ನನ್ನ ಭಾವನೆ. ಇದ್ರ ಜೊತೆಗೆ ಹೇಳ್ಬೇಕಂದ್ರೆ, ಅಂಚಿಪುರ ಸುತ್ತಮುತ್ತ ಸ್ವಲ್ಪ ಏನು ನಾವು ಕಳ್ಳಿ ಗಿಡ ಅಂತಂತೀವಿ, ಅದು ಯಥೇಚ್ಛವಾಗಿ ಬೆಳ್ಕೊಂಬಿಟ್ಟು ಗ್ರಾಮದ ನೈರ್ಮಲೀಕರಣಕ್ಕೆ ಎಲ್ಲೋ ಒಂದು ಕಡೆ ಧಕ್ಕೆ ಆಗ್ತಾಯಿದೆ. ಹಾವು ಹಲ್ಲಿಗಳು, ಹಂದಿಗಳು ಬರೋದು ಇತ್ತೀಚೆಗೆ ನೀವು ನೋಡಿರ್ಬೋದು. ನಾವು ನಮ್ಮ ಕಟ್ಟೆಮಾರಮ್ಮ ದೇವಸ್ಥಾನದ ಹತ್ರ ಕಳೆದ ವರ್ಷ ಹುಲಿ ಅಲ್ಲೇ ಇದ್ದರೂ ಕೂಡ ಅಧಿಕಾರಿಗಳು ಸ್ವಲ್ಪ ಅವರ ಬೇಜವಾಬ್ದಾರಿಯಿಂದ ಎಲ್ಲ ನಮ್ಮ ಹುಡುಗರೆಲ್ಲ ಹೋಗಿ ಧರಣಿ ಕೂತು, ನಾವು ಕೂಡ ಸಾಥ್ ಕೊಟ್ಟಿದ್ದು. 7-8 ಜನ ಮೇಲೆ ಅದೆಲ್ಲ ಸಾರ್ವಜನಿಕವಾಗಿ ತೊಂದರೆ ಕೊಟ್ಟರು ಅಂತ ಅಂದ್ಬಿಟ್ಟು ರಸ್ತೆ ತಡೆ ಮಾಡಿದ್ರು ಅಂತ ಅದೆಲ್ಲ ಕಂಪ್ಲೇಂಟ್ ಕೂಡ ಆಗಿದೆ ನನಗೆ ಗೊತ್ತಾದಂಗೆ. ಹೀಗಾಗಿ ಚಿರತೆ ಹಾವಳಿ ಇದೆಲ್ಲನೂ ಹೋಗಿಸ್ಬೇಕಾದ್ರೆ ಅದು ಸಂಬಂಧಪಟ್ಟಂಗೆ ಗ್ರಾಮದ ಸುತ್ತಮುತ್ತ ಸ್ವಲ್ಪ ನೈರ್ಮಲೀಕರಣ ಆಗಬೇಕು. ಇದ್ರ ಜೊತೆಗೆ ಅಲ್ಪ ಸ್ವಲ್ಪ ಎಲ್ಲ ಒಂದು 10% ಶೌಚಾಲಯಗಳು ಕೂಡ ಅವಶ್ಯಕತೆ ಇದೆ. ಇದು ನೈರ್ಮಲೀಕರಣ ಬಗ್ಗೆ. ಇದ್ರ ಜೊತೆಗೆ ಸ್ವಲ್ಪ ತೀರಾ ಕಡು ಬಡವರು, ಇರೋಕ್ಕೆ ಮನೆ ಇಲ್ಲ ಅಂತೇವು ಒಂದು 25-30 ಜನ ಮನೆ ವಾಸ ಮಾಡೋಕ್ಕೂ ಕೂಡ ಮನೆ ಇಲ್ಲದೆ ಇರೋಂಥ ಜನ ಅವರೇ. ಅವ್ರಿಗೆ ನಾವು ಕಳಿಸಲ್ಲ ಸರ್ಕಾರ ಪ್ಲೆಡ್ಜು, ಇದು ಏನು ಮಳೆ ಹಾನಿಯಿಂದ ಆದಾಗ ಇದೆಲ್ಲ ಅವ್ರದ್ದೆಲ್ಲನೂ ರೆಕಾರ್ಡ್ ಎಲ್ಲನೂ ಕೊಟ್ವಿ. ಕೊನೆಗಳಿಗೆಲ್ಲ ಅದೇನೋ ಕ್ಯಾನ್ಸಲ್ ಮಾಡಿ ಈಗಲೂ ಕೂಡ ಅದ್ರ ಬಗ್ಗೆ ಹೋರಾಟ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ತಮ್ಮ ಏನು ರೇಡಿಯೋ ಸ್ಟೇಷನಿಂದ ಏನಾದರೂ ಮಾಡಿಕೊಟ್ರೆ, ನಾವೇನು ಮೊದಲೆಲ್ಲ ಅರ್ಜಿ ಕೊಟ್ಟಿದ್ವಿ, ಅವ್ರಿಗೆ ಪಾಪ ಅನುಕೂಲ ಆಗಿ ಅವ್ರಿಗೊಂದು ಸೂರು ಸಿಗ್ಬೋದೇನೋ ಅನ್ನೋದು ನನ್ನ ಭಾವನೆ ಸರ್. ಇದ್ರ ಜೊತೆಗೆ ಸ್ಕೂಲ್ದು ಏನು ಗೌರ್ಮೆಂಟ್ ಸ್ಕೂಲ್ದು, ನಾವು ಅಂಚಿಪುರ ಗೌರ್ಮೆಂಟ್ ಸ್ಕೂಲಲ್ಲಿ ಕೂಡ ಓದವನು. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವತ್ತು ಜನಸಂಖ್ಯೆ ತೀರಾ ಕಡಿಮೆ ಇದ್ದರೂ ಕೂಡ ಒಂದು 150-200 ಜನ ಮಕ್ಕಳು ಇರ್ತಿದ್ವಿ ನಮ್ಮ ಸ್ಕೂಲಲ್ಲಿ. ಇವತ್ತು ತೀರಾ ಕಡಿಮೆ, 1ರಿಂದ 7th 21 ಜನ. ನಾನು ಈ ಒಂದು ಕಳೆದ ಎಜುಕೇಷನ್ ಇಯರಲ್ಲಿ ನೋಡಬೇಕಾದ್ರೆ 26 ಜನ ಎಂದರು. ಈಗ ಇನ್ನೂ 5 ಜನ ಕಡಿಮೆ ಆಗಿರ್ಬೋದು. ಅದು ಎಷ್ಟರ ಮಟ್ಟಿಗೆ ಸುಧಾರಣೆ ಆಗ್ಬೋದು ಅನ್ನೋದು ನನ್ನ ವಿವೇಚನೆಗೆ ನಿಲ್ಕೋದಿಲ್ಲ. ಇದ್ರ ಜೊತೆಗೆ ನಾನು ಇನ್ನೊಂದು ತಮಗೆ ಹೇಳಕ್ಕೆ ಮರ್ತಿದ್ದೆ. ನಮಗೆ ಸರ್ಗೂರು ಹೋಗೋಂಥ ಕಾನ್ವೆಂಟ್ ಹೋಗೋಂಥ ಮಕ್ಕಳು, ಅವ್ರು LKGಯಿಂದ ಇರ್ಬೋದು, ಈವನ್ ನಮ್ಮ ವಿವೇಕಾನಂದ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಇರ್ಬೋದು, ಪ್ರಗತಿ ಸ್ಕೂಲ್ ಇರ್ಬೋದು, ಲಯನ್ಸ್ ಸ್ಕೂಲ್ ಇರ್ಬೋದು, JSS ವಿದ್ಯಾಸಂಸ್ಥೆಗಳಿರ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ 60-70 ಮಕ್ಕಳು ಬಸ್ಗೆ ಹೋಯ್ತವ್ರೆ. ಬಹುಶಃ ತಮ್ಮ ಕಡೆಯಿಂದ ನಮ್ಮ ಅಂಚಿಪುರದಿಂದ ಬೆಳಗ್ಗೆ ಒಂದು 8:30-8:45
ಪುನಃ ಸಂಜೆ 4:15 ಗಂಟೆಗೆ ಒಂದು ರಿಟರ್ನ್ ಬಸ್ ಹಾಕ್ಸ್ಕೊಟ್ರೆ ತಮ್ಮ ರೇಡಿಯೋ ಸ್ಟೇಷನಿಂದ ತುಂಬ ಅನುಕೂಲ ಆಗ್ಬೋದು. ಮಕ್ಕಳಿಗೆ ತೀರಾ ಕಷ್ಟ ಮಕ್ಕಳು ಹೋಗ್ಬೇಕಾದ್ರೆ ಆ ಪರಿಸ್ಥಿತಿ ಉಂಟಾಗದೆ. ಅದು ಎಜುಕೇಷನ್ಗೆ ಅನುಕೂಲ ಆಗಬೇಕು ಅಂದರೆ ಇದೊಂದು ತಮ್ಮ ಗಮನದಲ್ಲಿರಲಿ ಅಂತಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಆರೋಗ್ಯದ್ದು ಸದ್ಯಕ್ಕೆ ಸರ್ ನಮಗೆ ಹತ್ತಿರದಲ್ಲಿ ವಿವೇಕಾನಂದ ಹಾಸ್ಪಿಟ್ಲ್ ಇರೋದ್ರಿಂದ ಸದ್ಯಕ್ಕೆ ಇಲ್ಲೊಂದು ಪ್ರೈಮರಿ ಸಬ್ ಸೆಂಟ್ರು ನಮ್ಮಲ್ಲಿ ಒಬ್ಬರು ನರ್ಸಿದ್ದಾರೆ. ಆ ಥರದ್ದು ಆರೋಗ್ಯದ್ದೇನು ನಮಗೆ ಬಹುಶಃ ಇಲ್ಲಿವರೆಗೆ ತೊಂದರೆ ಅಂತ ಏನು ಅನಿಸ್ತಾ ಇಲ್ಲ ನಮಗೆ. ಅದು ಮುಂದಿನ ದಿನಗಳಲ್ಲಿ ಸಮಸ್ಯೆ ಆದಾಗ ತಮ್ಮ ಗಮನಕ್ಕೆ ತಮ್ಮ ಒಂದು ಗ್ರಾಮದಲ್ಲಿ ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ? ಸರ್ ಹಿಂದೆ ಭಾಳ ಹಿಂದೆ ಒಂದು 20-25 ವರ್ಷದ ಹಿಂದೆ ನೋಡೋಕೆ ಹೋದರೆ ನಮ್ಮಲ್ಲಿ ತೀರಾ ಕಡಿಮೆ ಇತ್ತು. ಎಜುಕೇಷನ್ ಅನ್ನೋರು ತುಂಬ ಕಡಿಮೆ ಇದ್ದರು. ಇತ್ತೀಚಿನ ದಿನಗಳಲ್ಲಿ ಯಾರೂ ಕೂಡ ಏನು ಶಾಲೆ ಮಕ್ಕಳು ಕಳಿಸ್ತಿರೋರು ಯಾರೂ ಇಲ್ಲ. 0% ಎಲ್ಲ ಪ್ರತಿಯೊಬ್ಬರು ಎಲ್ಲ ಮಕ್ಕಳು ಓದ್ತವೆ. ಇವತ್ತಿನ ಜನರೇಷನ್ ಈಚೆಗೆ ಒಂದು 15-20 ವರ್ಷದಿಂದ ಈಚೆಗೆ ಎಲ್ಲ ಕೂಡ ಶಾಲೆ ಮಕ್ಕಳು ಕಳಿಸ್ತವ್ರೆ. ಸಾಕ್ಷರತೆ ಪ್ರಮಾಣ ತುಂಬ ಚೆನ್ನಾಗಿದೆ ಸರ್. ಅದರಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, 100% 100% ನಮ್ಮ ಮಕ್ಕಳು ಚೆನ್ನಾಗಿ ಓದ್ತವೆ. ಓಲ್ಡ್ ಜನ್ರೇಷನ್ನು ನಮ್ಮ ಜನ್ರೇಷನ್ ಬಿಟ್ಟಾಕಿ ಆವಾಗ ತೀರಾ ಕಷ್ಟ ಇತ್ತು, ಶಾಲೆಗಳಿರಲಿಲ್ಲ, ಹೈಯರ್ ಎಜುಕೇಷನ್ ಕಷ್ಟ ಆಯ್ತಾಯಿತ್ತು, ಸರಗೂರು ನಡೆದೋಗ್ಬೇಕಿತ್ತು ಹೋಗ್ಬೇಕಾದ್ರೆ. ಹೀಗಾಗಿ ಆಗ ಸ್ವಲ್ಪ ಕಷ್ಟ ಅನ್ನಿತ್ತು. ಆಮೇಲೆ ಏನೇ ಅಂತಂದರೆ ಜೀವನ ಮಾಡೋಕ್ಕೂ ಕೂಡ ಮಕ್ಕಳು ಓದಿಸೋ ಪರಿಸ್ಥಿತಿಲೂ ಅವತ್ತು ಇರಲಿಲ್ಲ ಜನ. ಇವತ್ತು ಆರ್ಥಿಕವಾಗೂ ಚೆನ್ನಾಗಿದ್ದಾರೆ, ಸ್ವಲ್ಪ ಮೆಂಟಲಿ ಮಕ್ಕಳು ನಾವು ಎಜುಕೇಟೆಡ್ ಆಗಬೇಕು, ನಮ್ಮ ಮಕ್ಕಳು ಓದಬೇಕು ಅನ್ನೋದು ಕೂಡ ಪ್ರತಿಯೊಂದು ಫ್ಯಾಮಿಲಿಯಲ್ಲೂ ಬಂದಿದೆ. ಹಾಗಾಗಿ ಸಾಕ್ಷರತೆ ಪ್ರಮಾಣದಲ್ಲಿ ನಮ್ಮಲ್ಲೇನೂ ತೊಂದರೆ ಏನಿಲ್ಲ ಸರ್, ಚೆನ್ನಾಗಿದೆ. ಸರ್, JJM ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ ಪ್ರಸ್ತುತವಾಗಿ? ಅದ್ರ ಬಗ್ಗೆ ತಿಳಿಸೋದಾದರೆ? ಸರ್ ಆಗಿದೆ ಸರ್, JJMದು ಮೋಸ್ಟ್ ಆಲ್ ಎಲ್ಲ ಆಗಿದೆ. ಕಳೆದ ಈಗ ಒಂದು 2-3 ದಿನದ ಹಿಂದೆ ನಮ್ಮ ಎಸ್ ಸ್ಟೇಟಿಂದ ಈ ಕಡೆಗೆ ಒಂದು 3 ಮನೆಯವರು ನನಗೆ ಕಂಪ್ಲೇಂಟ್ ಮಾಡಿದ್ರು. ನಮಗೆ ನೋಡಿ ಅವ್ರು ಯಾಕೆಂದರೆ ಇತ್ತೀಚೆಗೆ ಮನೆ ಮಾಡ್ಕೊಂಡವರು, ಹೊರಗಡೆ ಹೋದವ್ರು ಬಂದವರು. ಅದೇನಾಗಿದೆ, ಅದು ಎಲ್ಲ ಮಿಷಿನಲ್ಲೇ ಅವ್ರಿಗೆ ಪೈಪ್ಲೈನ್ ಮಾಡಬೇಕಾಗಿರೋ ನಾವು ಮಾಮೂಲಿ ಬಿಳಿ ಪೈಪ್ ಆಗ್ತಿದ್ದಂಗೆ ವಾಟರ್ಮ್ಯಾನ್ಗೆ ಹೇಳಿ ಕೊಡಿಸ್ತಾ ಇದ್ವಿ. ಆ ಬಿಳಿ ಪೈಪ್ ಅದು ಕಪ್ ಅದು ಮಿಷಿನಲ್ಲೇ ಎಲ್ಲ ಸರ್ವಿಸ್ ಕೊಡಬೇಕಾಗಿರೋದ್ರಿಂದ ನಾನು ಇವ್ರಿಗೆ ನಮ್ಮ ಪಂಚಾಯತಿ ಪಿ ಡಿ ಅವ್ರ ಗಮನಕ್ಕೆ ತಗೋಬತ್ತೀನಿ, 1-2 ದಿನ ಇರಿ ಅಂತಂದೆ. ಅದಿನ್ನು ಸ್ವಲ್ಪ ಒಂದು 10% ಬಿಲೋ 10% ಸ್ವಲ್ಪ ಕೆಲವು ಮನೆಗಳಿಗೆ ಕನೆಕ್ಷನ್ ಆಗಬೇಕು. ಅದಾದರೆ ನೀರು ಸಫಿಷಿಯೆಂಟಾಗಿ ನೀರು ಬರ್ತಾ ಇದೆ, ತೊಂದರೆ ಏನಿಲ್ಲ. ಸರ್, ನರೇಗಾ ಚಟುವಟಿಕೆಗಳ ಬಗ್ಗೆ ಮಾತಾಡೋದಾದರೆ, ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದ ಅಭಿವೃದ್ಧಿಗೆ ಎಷ್ಟು ಪೂರಕವಾಗಿದೆ ಅದ್ರ ಬಗ್ಗೆ ತಿಳಿಸೋದಾದರೆ? ಸರ್, ನರೇಗಾ ಚಟುವಟಿಕೆಗಳು ಒಂದು ಕಡೆ ನಮಗೆ ಇದು ಗೊಂದಲ, ಏನು ರೂಲ್ಸು ರೆಸಲ್ಯೂಷನ್ ಮಾಡೋರೆ ಇದು ಸರಿನೋ ತಪ್ಪೋ ಅನ್ನೋದು. ಯಾಕೆಂದರೆ ಕರಪ್ಷನ್ ಆಗೋದು ಬೇಡ, ಅವ್ಯವಹಾರಗಳು ನಡೆಯೋದು ಬೇಡ ಅಂತ ಸರ್ಕಾರ ಮಾಡಿರ್ಬೋದು. ಅದು ಏನು ಮಾಡಿದ್ದಾರೆ, ಪ್ರತಿದಿನ ಬೆಳಿಗ್ಗೆ ಸಂಜೆ ಏನು ಅವರು ಕೆಲಸ ಮಾಡೋರು ಫೋಟೋ ತಗೊಳ್ಳೋದು, ಮಾಡಿದ್ರೆ ಕೆಲಸಗಳು ನಡೆಯೋದು, ಇದು ಎಲ್ಲ ಒಂದು ಕಡೆ ಕಷ್ಟ ಆಗ್ತಾಯಿದೆ. ಯಾಕೆಂದರೆ ಇವತ್ತು ಕೆಲಸಕ್ಕೆ ಬಂದವರು ನಾಳೆ ಬರಲ್ಲ. ಇದ್ರ ಜೊತೆಗೆ ಪ್ರತಿಯೊಂದು ಕೂಡ ಕೈಯಲ್ಲೇ ಮಾಡಬೇಕು ಅನ್ನೋದಾಗಿದೆ. ಬಹುಶಃ ಉದಾಹರಣೆಗೆ ನಾನೇನಾದರೂ ನೀವು ನೋಡೋದಾದರೆ, ಈ ಕಡೆ ಸ್ಕೂಲ್ ಮನೆಯದು ಒಂದು ರೋಡ್ ಐತೆ, ಅದು ಸಾರಬಸರಿ ಓಣಿ ಅಂತ. ಅದು ಕೈಯಲ್ಲಿ ಎಷ್ಟು ದಿನ ಆದರೂ ಯಾರೂ ಕೆಲಸ ಮಾಡಲಿಕ್ಕೆ ಪಡಲ್ಲ. ಅದಕ್ಕೆ JCBನೇ ಆಗಬೇಕು, JCBಲೇ ಕೆಲಸ ಮಾಡಬೇಕು. ಕಳೆದ 10 ವರ್ಷದಿಂದ ನಾವು ಪ್ರತಿ ವರ್ಷ ಏನು ಆ್ಯಕ್ಷನ್ ಪ್ಲ್ಯಾನ್ ಸೇರಿಸ್ತೀವಿ, ಅದು ಕೆಲಸ ಮಾಡೋಕ್ಕೆ ಜನ ಬರೋಂಗಿಲ್ಲ, ಅದು ಕೆಲಸ ಮಾಡೋಂಗಿಲ್ಲ. ಹಿಂಗಾಗಿದೆ. ಬೇರೆ ನಾವು ಚೆಕ್ಕು ಮೆಜರ್ಮೆಂಟ್ ಮಾಡೋ ಅಂತೀವಿ, 15 ಫೈನಾನ್ಸು 14 ಫೈನಾನ್ಸ್ ಇವರಲ್ಲಿ ಮಾಡಬೇಕಾದ್ರೆ ಅದರಲ್ಲಿ ನಮಗೆ ಅನುದಾನಗಳು ಸರ್ಕಾರದಿಂದ ಬರೋ ಅನುದಾನಗಳು ತೀರಾ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯತಿಯಿಂದ ತೀರಾ ಕಡಿಮೆ ಅನುದಾನಗಳು. ಆ ಅನುದಾನಗಳಲ್ಲಿ ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ನನ್ನ ಲೆಕ್ಕಾಚಾರದಲ್ಲಿ ನಮ್ಮೂರಿಗೆ ನರೇಗಾ ಯೋಜನೆಯಿಂದ ಒಂದಷ್ಟು ಒಳಚರಂಡಿ ಮಾಡಿದ್ವಿ ನಾವು. ತಾಲೂಕ್ ಪಂಚಾಯತಿ ಫಂಡು ನನ್ನ ಅವಧಿಯಲ್ಲಿ ಗ್ರಾಮ ಪಂಚಾಯತಿಯಿಂದ ಹಾಕಿ ಬಹುತೇಕ ಒಂದು 90% ಒಳಚರಂಡಿಗಳಾಗೋದು ಬಿಟ್ಟರೆ, ರಸ್ತೆಗಳು ತೀರಾ ಇನ್ನೂ ಮಳೆಗಾಲ ಬಂದರೆ ಓಡಾಡೋಕ್ಕೆ ತುಂಬ ಕಷ್ಟನೇ. ಈ ನಮ್ಮ ಮಠದ ರಸ್ತೆ ಒಂದು ಬಿಟ್ಟರೆ, ಕಳೆದ ಸಲ ಅದು ಈಗ 3-4 ವರ್ಷದಿಂದನೇ ಭಾಳ ಮಳೆ ಇದರಿಂದ ಹಾನಿಯಾಗಿರೋಂಥ ರಸ್ತೆ ಅಂದ್ಬಿಟ್ಟು ನಾನು ತಾಲೂಕ್ ಪಂಚಾಯತಿಲಿ ಇರಬೇಕಾದ್ರೆ 5 ವರ್ಷದಿಂದನೇ ಅದು ಆ್ಯಕ್ಷನ್ ಪ್ಲಾನ್ ಆಗಿತ್ತು. ಈಗ MLA ಅವರು ಮಾಡಿಸಿ ಯಾರೋ ಹಾಲಿರೋ MLA ಅವರು ಮಾಡಿಸ್ತಾರೆ. ಅದು ಒಳ್ಳೆಯದು. ಯಾವ ಸ್ಕೀಮಿಂದ ಆಯಿತು ಅಂತ ಗೊತ್ತಿಲ್ಲ. ಇದೊಂದು ಮಠದ ರಸ್ತೆ ಒಂದು ಡಾಂಬರ್ ಬಿಟ್ಟರೆ, ಇನ್ನು ಬಹುತೇಕ ನಮ್ಮ ಏನು ಹಿಂದುಳಿದ ವರ್ಗಗಳ ಬಂಧುಗಳು ಆದಿಜಾಂಬರು ಇರ್ಬೋದು, ಕುರೂರು ಇರ್ಬೋದು,
ಅವರಿರೋ ಕಡೆ ಒಂದಷ್ಟು ಬಿಟ್ಟರೆ ಇನ್ನೆಲ್ಲೂ ಕೂಡ ಇದು ರಸ್ತೆಗಳಾಗಿಲ್ಲ. ಬಹುತೇಕ ನನಗೆ ಈ ನರೇಗಾ ಯೋಜನೆ ಅಂಚಿಪುರ ಮತ್ತು ಅಂಚಿಪುರ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಎಲ್ಲ ಊರುಗಳಲ್ಲೂ ಅಷ್ಟಾಗಿ ತೃಪ್ತಿಕರವಾಗಿ ಆಗಿಲ್ಲ ನರೇಗಾದಿಂದ. ಕಾರಣ ಇಷ್ಟೇ, ಆಮೇಲೆ ಇದು ಹೋಗ್ಬೇಕು, ನಿಂತ್ಕೋಬೇಕು, ಯಂತ್ರಗಳಿಂದ ಮಾಡಬೇಕು, ಜನ ಬರೋಂಗಿಲ್ಲ. ಆಮೇಲೆ ಈಗ ಏನಾಗಿದೆ ಅಂತಂದರೆ ಇವತ್ತಿನ ಒಂದು ಕಾಲಮಾನದಲ್ಲಿ ದಿನ 600 ರೂಪಾಯಿ 700 ರೂಪಾಯಿ ಕೂಲಿ ಇಲ್ಲದೆ ಯಾರೂ ಮನೆಗೆ ಹೋಗಲ್ಲ. ಅಲ್ಲಿ ಕೊಡೋದು 327 ರೂಪಾಯಿ ಕೂಲಿಗೆ ಯಾರೂ ಕೆಲಸ ಮಾಡಲಿಕ್ಕೆ ಇಚ್ಛೆನೂ ಪಡಲ್ಲ. ಬಹುತೇಕ ನಾರ್ತ್ ಕಡೆ ಇದೇನಾದ್ರು ವರ್ಕೌಟ್ ಆಗಿದೆ ಅನ್ನೋ ನರೇಗಾ. ಇಲ್ಲಿ ನಮ್ಮಲ್ಲಿ ಆಳುಗಳ ಕೈಲೇ ಮಾಡಿಸ್ಬೇಕು ಅಂದರೆ ಬಹುತೇಕ ಇದು ಕಷ್ಟ. ಸರ್, ಪ್ರಸ್ತುತವಾಗಿ ಸಹ ತಮ್ಮ ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ತಮ್ಮ ಗ್ರಾಮದಲ್ಲಿ, ಅದ್ರ ಬಗ್ಗೆ ತಿಳಿಸೋದಾದ್ರೆ? ಸರ್, ನಮ್ಮಲ್ಲಿ ನೀವು ಹೇಳ್ದಂಗೆ ಆರೋಗ್ಯದ ಬಗ್ಗೆ ಕೇಳಿದ್ರಿ. ಇದು ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಒಂದು ಕೇಂದ್ರ ಸ್ಥಳ. ಹಾಗಾಗಿ ನಮ್ಮಲ್ಲಿ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ದಡದಳ್ಳಿಗೆ ಹೋಯಿತು. ಅಲ್ಲಿ ಮೊದಲಿಂದ ಭಾಳ ಈಗ ಒಂದು 6-7 ವರ್ಷದಿಂದ ವಾರದಲ್ಲಿ 2 ದಿನ ಇಲ್ಲಿ ಡಾಕ್ಟರ್ ಮಧುಸೂದನ್ ಡಾಕ್ಟರ್ ತಾವು ಹೆಸರು ಕೇಳಿರ್ಬೋದು, ಅವರಿದ್ದಾಗ ವಾರದಲ್ಲಿ 2 ದಿನ ಬಂದು ಹೋಗ್ತಾಯಿದ್ರು. ಆನ್ ದ ವೇ ಹೋಗ್ಬೇಕಾದ್ರೂ ಬರಬೇಕಾದ್ರೂ 2 ದಿನ ಇಲ್ಲಿ ನಮ್ಮಲ್ಲಿ ಬಂದು ನೋಡ್ತಾಯಿದ್ರು. ಈಗ ಒಬ್ಬರು ನರ್ಸ್ ಇದ್ದಾರೆ ವತ್ಸಲ ಅಂದ್ಬಿಟ್ಟು, ಅವ್ರು ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ. ನಮಗೆ ಪ್ರಸ್ತುತ ಇಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆದರೆ, ಯಾಕೆಂದರೆ ಸುತ್ತಮುತ್ತ ಸುತ್ತಾರು ಹಳ್ಳಿಗಳು ಬರೋದ್ರಿಂದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಬೇಕು. ಇದ್ರ ಜೊತೆಗೆ ರಸ್ತೆಗಳ ಅಭಿವೃದ್ಧಿ ಆಗಬೇಕು ಸರ್. ಇಲ್ಲಿ ಊರು ಎಲ್ಲ ಈಗ ಮಳೆ ಇಲ್ಲದೆ ಇರೋದ್ರೆ ಹೆಂಗೋ ತಿರುಗಾಡೋದು, ಮಳೆ ಆದರೆ ಮನೆಯಿಂದ ಈಚೆ ಬರೋಕ್ಕೆ ಹಿಂಸೆ. ಯಾವಾಗಲೂ ಒಂದು ಸಲ 10 ವರ್ಷದ ಹಿಂದೆ ಒಂದು ಸಾರಿ ಮೆಟ್ಲಿಂಗ್ ಮಾಡಿದಂಥ ರೋಡ್ಗಳು, ಹಾಗಾಗಿ ಈಚೆ ಬರೋದೇ ಕಷ್ಟ. ಆಮೇಲೆ ಊರು ಸುತ್ತ ಇರೋ ಅಂತ ಹೇಳೋದ್ನಲ್ಲ ತಮಗೆ ನಾನು, ಏನು ಕಳ್ಳಿ ಬೇಲಿಗಳು ಅಂತಿದೆ, ಅದು ಬಹುಶಃ ಹಳ್ಳಿ ಜನಗಳಿಗೆ ಅರ್ಥ ಆಯ್ತದೆ, ಅದು ಬೇರೆಯವ್ರಿಗೆ ಗೊತ್ತಾಗಲ್ಲ ಅನಿಸ್ತಿದೆ. ದೊಡ್ಡದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು 25 ಅಡಿ 35 ಅಡಿ ಅಷ್ಟು ಎತ್ತರಕ್ಕೆ 20-30 ಅಡಿ ಜಾಗ ಅವರ್ಸ್ಕೊಂಡು ಈ ಥರ ಎಲ್ಲ ಈ ಕಾಡು ಪ್ರಾಣಿಗಳು ಹಂದಿ ಪಂದಿ ಎಲ್ಲ ಬಂದಲ್ಲಿ ಸ್ಟೇ ಆಗೋಂಥ ವ್ಯವಸ್ಥೆಗಳು ಜಾಸ್ತಿ ಇದೆ. ಅದೆಲ್ಲ ಸ್ವಲ್ಪ ಅದು ಸರ್ಕಾರ ಲೆವೆಲಲ್ಲಿ ಅದು ಗಮನಕ್ಕೆ ತಂದದ್ದು ಆಗಬೇಕು ಸರ್. ಸರ್, ಒಟ್ಟಾರೆಯಾಗಿ ಗ್ರಾಮದ ಅಭಿವೃದ್ಧಿಯಲ್ಲಿ ಈಗ ತಮ್ಮ ಪಾತ್ರ ಆಗಿರ್ಬೋದು, ಗ್ರಾಮದ ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅದ್ರ ಬಗ್ಗೆ ಹೇಳೋದಾದರೆ? ಇದು ಒಳ್ಳೆ ಪ್ರಶ್ನೆ ಸರ್. ಈಗ ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಯುವಕರ ಪಾತ್ರ ಅತ್ಯಮೂಲ್ಯವಾಗಿ ಬೇಕು. ಪ್ರತಿಯೊಬ್ಬರು ನೀವು ಹಿಂದೆ ಕೇಳಿರ್ಬೋದು, ನಾನು ಕೂಡ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾಗ ಮೊದಲನೇದಾಗಿ ನಮ್ಮೂರಿಗೆ ಓವರ್ ಹೆಡ್ ಟ್ಯಾಂಕ್ ಆಯಿತು. ಒಂದು 15,000 ಗ್ಯಾಲನ್ದು ಟ್ಯಾಂಕ್. ಅದು ಸಿ ಎಚ್ ವಿಜಯಶಂಕರ್ MP ಇದ್ದರು, ನಾನು ಆ ಟೈಮಲ್ಲಿ ತಾಲೂಕು BJP ಪ್ರೆಸಿಡೆಂಟ್ ಆಗಿದ್ದೆ. ಅವತ್ತು ಕೂಡ ಪೀಪಲ್ ಕಾಂಟ್ರಿಬ್ಯೂಷನ್ ಅಂದ್ಬಿಟ್ಟು 5% ಕೊಟ್ಟಿದ್ವಿ ನಾವು. ಏನಕ್ಕೆ ಅಂತಂದರೆ, ಯಾವುದೇ ಕೆಲಸ ಆಗಲಿ ಯಾರೋ ಮಾಡ್ಕೊಂಡು ಹೋಗ್ತಾರೆ, ಬುದ್ಧಿಯವ್ರು ಮಾಡ್ತಾರೆ, ಆನಂದಣ್ಣ ಮಾಡ್ತಾರೆ, ಮತ್ತೊಬ್ಬರು ಮಾಡ್ತಾರೆ ಅಂತಂದರೆ ಬೇರೆಯವ್ರಿಗೆ ಇಂಟ್ರೆಸ್ಟ್ ಇರೋಲ್ಲ. ನಮ್ಮದು ಅಂತ ಈಗ ಒಂದು 1,000 ರೂಪಾಯಲ್ಲಿ 5 ರೂಪಾಯಿ ನನ್ನ ದುಡ್ಡು ಅಲ್ಲಿ ಇದೆ ಅಂತಂದರೆ ಅದು ಕೆಲಸ ನನ್ನದು ಅನಿಸುತ್ತೆ. ನನ್ನ ಕೆಲಸ ನಾನು ನೋಡ್ಕೋಬೇಕು, ಚೆನ್ನಾಗಿ ಮಾಡಿಸ್ಕೊಬೇಕು. ಹಾಗಾಗಿ ಅದು ಹಿಂದೆ ನಡೀತಿತ್ತು. ಅದು ಸರ್ಕಾರದ ಕೆಲಸಗಳು ಸಮುದಾಯದ ವಂತಿಗೆ ಅಂತ ನಾವು ಮೈರಾಡ ಸಂಸ್ಥೆಯವರು ಕೂಡ ತಗೋತಾ ಇದ್ದರು, ಸರ್ಕಾರನೂ ಕೂಡ ತಗೋತಾ ಇತ್ತು. ಹಾಗಾಗಿ ಅದು ಹೆಚ್ಚು ಇದಾಗಿ ನಡೀತಾ ಇತ್ತು. ಈಗಲೂ ಕೂಡ ನಮ್ಮೂರಲ್ಲಿ ಹೇಳ್ಕೋಬೇಕು ಅಂತಂದರೆ, ನಮ್ಮಲ್ಲಿ ಯುವಕರು ಯಾವುದೇ ಒಂದು ಕೆಲಸ, ನಮ್ಮ ಜಾತ್ರೆಗಳಿರ್ಬೋದು, ಹಬ್ಬ ದಿನಗಳಿರ್ಬೋದು, ನಮ್ಮ ಮಠದ ಕೆಲಸ ಕಾರ್ಯಗಳಿರ್ಬೋದು, ಎಲ್ಲ ಕೆಲಸಗಳು ಕೂಡ ಸ್ವಇಚ್ಛೆಯಿಂದ ಭಾಳ ಉತ್ಸಾಹದಿಂದ ಆರೋಗ್ಯಕರವಾಗಿ ನಮ್ಮಲ್ಲಿ ಎಲ್ಲ ಸ್ಪಂದಿಸ್ತಾರೆ. ಅದು ಬೇಕು. ಒಂದು ಊರಿನ ಏಳಿಗೆ, ಒಂದು ಊರಿನ ಅಭಿವೃದ್ಧಿ ಆಗಬೇಕು ಅಂತಂದರೆ ಯುವಕರ ಪಾತ್ರ ಹೆಚ್ಚಾಗಿರಬೇಕು. ನಾವು ಕೂಡ ಇಲ್ಲಿರೋರಲ್ಲಿ ಒಂದಿಬ್ಬರು 75-80 ವರ್ಷ ಆಗಿರೋರು ಬಿಟ್ಟರೆ, ನಮ್ಮ ವಯಸ್ಸವರು ಒಂದು 60 ವರ್ಷ. ನನಗೀಗ 60 ವರ್ಷ ಆಗೋಯ್ತು. ಸೆಪ್ಟೆಂಬರ್ 6ನೇ ತಾರೀಕಿಗೆ ನಮ್ಮ ವಯಸ್ಸವರು ಒಂದಷ್ಟು ಜನ ಇದ್ದೀವಿ. ನಾವು ಕೂಡ ಹುಡುಗರಿಗೆ ತಿಳುವಳಿಕೆ ಹಾಕೊಂಡು ಎಲ್ಲರನ್ನೂ ಜೊತೆಗೂಡಿಸಿ ಒಗ್ಗೂಡಿಸಿ ಊರಿನ ಕೆಲಸ ಕಾರ್ಯಗಳಲ್ಲಿ, ಊರಿನ ಅಭಿವೃದ್ಧಿಲಿ ಸಣ್ಣ ಪುಟ್ಟ ಘರ್ಷಣೆಗಳು ಗಲಾಟೆಗಳು ಬಂದಾಗ ಯಾವ ಆಚೆ ಹೋಗಬಾರ್ದಂಗೆ, ಆಸ್ಪದ ಕೊಡ್ದಂಗೆ ಎಲ್ಲರೂ ಕೂಡ ಒಟ್ಟಿಗೆ, ಇದು ಯುವಕರ ಪಾತ್ರ ಅತ್ಯಮೂಲ್ಯವಾಗಿ ಸಹಕಾರ ಬೇಕಾಗಿದೆ ಸರ್. ಅದು ನಮ್ಮಲ್ಲಿ ಕೂಡ ಆಗ್ತಾಯಿದೆ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ? ಜನಧ್ವನಿ ರೇಡಿಯೋ ಸ್ಟೇಷನ್ ಮುಖಾಂತರ ನಾನು ನನ್ನ ತಾಲೂಕಿನ ಜನತೆಯಲ್ಲಿ, ಬಂಧುಗಳಲ್ಲಿ ನಾನು ಹೇಳೋದಿಷ್ಟೇ, ಎಲ್ಲರೂ ಕೂಡ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಸಂಸ್ಕಾರವಂತರಾಗಿ,
ಸದೃಢವಾಗಿರಿ, ಪ್ರಾಮಾಣಿಕತೆಯಿಂದ ಇರಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಹಂಚೀಪುರ ಗ್ರಾಮ ಪಂಚಾಯಿತಿಯ ಹಂಚೀಪುರ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮಾಜಿ ತಾಲೂಕು ಪಂಚಾಯಿತಿಯ ಸದಸ್ಯರು ಜೊತೆಗೆ ಪ್ರಸ್ತುತ ಗ್ರಾಮದ ಯಜಮಾನರಾಗಿರುವ ಶ್ರೀಯುತ HC ಮಹದೇವಸ್ವಾಮಿರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ, ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM ನಲ್ಲಿ.